ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಣು ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ. ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಣು ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ. ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಣು ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ. ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಣು ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ. ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಣು ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ. ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು.
ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ ಒಂದು ಹರೀಶ್ ರೈ ಅವರು ಹೇಗೆಂದರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗುತ್ತೆ, ಕೆಲವರು ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡ್ತಿ ಅವ್ರ ಜೊತೇಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಯಾಗಿ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹರಿಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗ